ಈ ಕಡೆ ಕೇಳಿಸ್ಲಿಲ್ಲಲ್ರೋ, ಎಷ್ಟು ಜನ ಇದ್ರಿ, ಹೇಗಿದ್ದೀರಿ? ಅಬ್ಬಬ್ಬಾ ಬದುಗಳೇ, ನಮ್ಮ ಶಾಲೆ ಸರ್ಕಾರಿ ಪ್ರೌಢಶಾಲೆ ಅಂದ್ರೆ ಅದು ಮಾಸರಕಟ್ಟೆ, ಪ್ರೀತಿಗೆ ಆಧಾರದ ಕಟ್ಟೆ, ಹೊಸತನವನ್ನ ಸೃಷ್ಟಿಸುವ ಶಾಸನದ ಕಟ್ಟೆ, ಪ್ರಿಯ ವಿದ್ಯಾರ್ಥಿಗಳ ಮಾರ್ಗದರ್ಶನದಲ್ಲಿ ಉದ್ಯೋಗಗಳನ್ನು ಅರಿಸಿ ಹೋಗುವಂತಹ ಒಂದು ಕಟ್ಟೆ ಅಂದ್ರೆ ಅದು ಬದುಕಿನ ಕಟ್ಟೆ, ನಮ್ಮ ಮಾಸರಕಟ್ಟೆ. ಬದುಗಳೇ, ನನ್ನನ್ನ ಒಂದು ಹೊಡ್ಸ್ಬಿಡ್ರಿ, ಚಪ್ಪಾಳೆ ಹೊಡ್ಸ್ಬಿಡ್ರಿ ಮಕ್ಕಳೇ. ನಾನು ಜಾಸ್ತಿ ಮಾತಾಡಲ್ಲ, ಬದುಕಂದ್ರೆ ಏನು ಅಂತ ಗುರುಗಳು ನನಗೊಂದು ವಿಷಯ ಕೊಟ್ರು ಅಲ್ವಾ? ಏನು ಬದುಕಂದ್ರೆ ಹೇಳಿ? ಇಷ್ಟೇ, ಗುರುವಿನ ಕಲಿಕೆಯನ್ನ ನಮಗೆ ಆಧರಿಸಿಕೊಂಡು ನಮ್ಮ ಬದುಕು ನಡೆಯುತ್ತೆ. ನಮ್ಮ ರಮೇಶ್ ಸರ್ ಇದಾರಲ್ವಾ, ನನಗೆ ಕಲಿಸಿದ ಗುರುಗಳು ನನ್ನ ಗ್ರಾಮದಲ್ಲಿ 2009ರಲ್ಲಿ ಅವರ ಆಗಮನ. ಸರ್, ನಿಜಕ್ಕೂ ಕೂಡ ಒಬ್ಬ ಗುರು ಹಿಂದೆ ಇದ್ರೆ ತನ್ನನ್ನೇ ತಾನು ಸೃಷ್ಟಿಸುವ ಕನ್ನಡಿ ಆಗಿ ಒಳಿಬಹುದಂತೆ. ನನಗೊಂದ್ಸರಿ ಬೆಣ್ಣನ್ನ ಸವರ್ತಾ ಹೇಳಿದ್ರು, ರಮೇಶ್ ಸರ್ ಬೆಳಿತೀಯ ಗೌಡ, ನೀನು ಬೆಳಿತೀಯ ಹಳೆಮನಿ ಬೆಳಿತೀಯ ಅಂತ. ಬಂಧುಗಳೇ, ಅಂತಹ ಶಿಕ್ಷಣದ ತತ್ವವನ್ನು ಬಿತ್ತಿದ್ದು ನಮ್ಮ ಗ್ರಾಮ. ನಮ್ಮ ಗ್ರಾಮಕ್ಕೆ ಅವರ ಕೊಡುಗೆ ಎಷ್ಟಿತ್ತಂದ್ರೆ, ಇಂಗ್ಲಿಶಿನ ಅವತ್ತಿನ ಹೇಳಿದ ಪಾಠಗಳ ಇವತ್ತಿಗೂ ನೆನಪಿದೆ ನಮ್ಗೆ. ಎಷ್ಟು ಪ್ರೀತಿ ವಿಶ್ವಾಸ ಇತ್ತು ಅಂದ್ರೆ ಗುರುಗಳಲ್ಲಿ, ಅಂದ್ರೆ ಅದಕ್ಕೊಂದು ನೈಜ ದರ್ಶನ ಅಂದ್ರೆ ನಮ್ಮ ರಮೇಶ್ ಭಾಗವತಿ ಸರ್. ಬಂಧುಗಳೇ, ಹಾಗಾಗಿ ಅವ್ರ ಶಾಲೆ ನನ್ನನ್ನು ಕರೆಸಿದ್ರು. ಸಭೆಯಲ್ಲಿ ವೇದಿಕೆಯಲ್ಲೆಲ್ಲ ಗಣ್ಯರಿದ್ದೀರಿ, ಪೂಜ್ಯರಿದ್ದೀರಿ, ಪುಟಾಣಿಗಳಿದ್ದೀರಿ. ನಿಮಗೊಂದು ಚಿಕ್ಕ ಕತೆ ಹೇಳಿಕ್ ಬಂದೆ ನಾನು, ಮಾತೆಯರಿಗೋಸ್ಕರ, ಎಲ್ಲ ಗ್ರಾಮದವರಿಗೋಸ್ಕರ. ಬದುಕನ್ನ ಹೇಗೆ ಕಟ್ಕೋಬೇಕನ್ನೋದೊಂದು ಭಾಷೆ ಇದೆ. ಒಂದ್ಸರಿ ತಾಯಿ ತನ್ನ ಮಗುವನ್ನ ಬೆಳಿಗ್ಗೆ ಬೇಗ ಎಬ್ಬಿಸ್ತಾಳೆ. ನಾವೆಲ್ಲ ಎಬ್ಬಿಸ್ತೇವೆ, ಮಕ್ಕಳು ಬೈಬೋದು. ಆದ್ರೆ ಆ ತಾಯಿ ಮಗುವನ್ನು ಬೈತಾಳೆ, ಏ ಮಗ ಬೇಗ ಎದ್ದೇಳೋ ಅಂತ. ಮಗು ಹೇಳಲ್ಲ, ಸ್ವಲ್ಪ ಅಲ್ಲೇ ಒತ್ತಾಡುತ್ತೆ, ಮಗು ಹೇಳಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಮಗು ಎದ್ದು ನೋಡುತ್ತೆ, ಅಮ್ಮ ಯಾಕೆ ನನ್ನ ಎಬ್ಬಿಸ್ತೆ? ಏಯ್ ನೋಡು, ಅಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಎತ್ತನ್ನು ತಗೊಂಡು ರೈತರು ಹೋಗ್ತಾ ಇದ್ದಾರೆ, ಸೈನಿಕರು ನೋಡಿದ್ಯಾ ಆ ಗುಡ್ಡವನ್ನ ಹತ್ತಾ ಇದ್ದಾರೆ, ನಿನಗೇನಾದ್ರೂ ಇದೆಯಾ ಅಂತ ಬೈದ್ಬಿಡ್ತಾರೆ. ಮಗಳಿಗೆ ಸಿಟ್ಟು ಬಂದ್ಬಿಡ್ತು, ಹೋಗು ನೀ ಆಚೆ ಆ ಬೆಟ್ಟವನ್ನ ಹತ್ತು ಅಂತ.